ಯಾರಾದರೂ ನಿಮಗೆ ಮೋಸವನ್ನು ಮಾಡಿದರೆ, ಯಾರಾದರೂ ನಿಮಗೆ ನಿಂದನೆಯನ್ನು ಮಾಡಿದರೆ, ಯಾರಾದರೂ ನಿಮ್ಮನ್ನು ಬೈದರೆ, ಯಾರಾದರೂ ಸುಳ್ಳನ್ನು ಹೇಳಿದರೆ, ಆ ಸಮಯದಲ್ಲಿ ಅವರ ಮೂಲಕ ನನಗೆ ಬಹಳ ನೋವಾಯಿತು ಎಂದು ನೀವು ಅನುಭವವನ್ನು ಮಾಡುತ್ತೀರಾ. ಆದರೆ ಆ ನೋವಿನ ಕಡೆ ಗಮನವನ್ನು ಕೊಡುವ ಬದಲು ಆ ವ್ಯಕ್ತಿ ಯಾವ ನೋವಿನಲ್ಲಿ ಇದ್ದಾರೆ ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡಿ. ಏಕೆಂದರೆ ಆ ವ್ಯಕ್ತಿ ಮೊದಲೇ ನೋವಿನಲ್ಲಿ ಇದ್ದಾರೆ. ಆದ್ದರಿಂದ ಅವರ ಜೀವನದಲ್ಲಿ ಶಾಂತಿಯೂ ಇಲ್ಲ, ಖುಷಿಯೂ ಇಲ್ಲ. ಯಾವಾಗ ನೀವು ಅವರ ಮಾನಸಿಕ ರೋಗದ ಕಡೆ ಗಮನವನ್ನು ಕೊಡುತ್ತೀರೋ, ಅವರ ಅಶಾಂತಿಯ ಕಡೆ ಗಮನವನ್ನು ಕೊಡುತ್ತೀರೋ, ಅವರ ದುಃಖದ ಕಡೆ ಗಮನವನ್ನು ಕೊಡುತ್ತೀರೋ, ಆಗ ನಿಮ್ಮ ನೋವು ಕರುಣೆಯಾಗಿ ಪರಿವರ್ತನೆ ಆಗುತ್ತದೆ. ಯಾವಾಗ ಅವರ ಬಗ್ಗೆ ನಿಮಗೆ ಕರುಣೆ ಬರುತ್ತದೆಯೋ, ಆಗ ಅವರಿಗೆ ನೀವು ಮೋಸವನ್ನು ಮಾಡುವುದನ್ನು ಬಿಟ್ಟು ಆ ಆತ್ಮವನ್ನು ಶಕ್ತಿಶಾಲಿ ಆತ್ಮನನ್ನಾಗಿ ಮಾಡುವುದಕ್ಕೋಸ್ಕರ ಅವರಿಗೆ ಶಕ್ತಿಯನ್ನು ನೀಡುತ್ತೀರಾ ಮತ್ತು ಅವರಿಗೆ ಖುಷಿಯನ್ನು ನೀಡಲು ನೀವು ಪ್ರಯತ್ನವನ್ನು ಪಡುತ್ತೀರಾ.